ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಮಗುವಿನ ಅಕ್ಷರಾಭ್ಯಾಸವನ್ನು ಶೃಂಗೇರಿ ಶಾರದಾ ದೇವಿ ದೇವಸ್ಥಾನದಲ್ಲಿ ಮಾಡಿಸಿ ನೆಕ್ಸ್ಟ್ ಬಂದಿದ್ದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಕಾರ್ ಪಾರ್ಕಿಂಗ್ನಲ್ಲಿ ಕಾರ್ನ ಪಾರ್ಕ್ ಮಾಡಿ ಬಂದ್ವಿ. ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ನಡೆದುಕೊಂಡು ಸ್ವಲ್ಪ ದೂರ ಹೋಗಬಹುದು. ಹೋಗ್ಬೇಕಾದ್ರೆ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಅಮ್ಮ ಅನ್ನಪೂರ್ಣೇಶ್ವರಿ ದೇವಿ ಪ್ರಕೃತಿಯ ಮಡಿಲಿನಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿನ ವಾತಾವರಣ ಆಗ್ಬೋದು, ಪ್ರಕೃತಿ ಸೌಂದರ್ಯ ಆಗ್ಬೋದು, ಮತ್ತು ಅನ್ನಪೂರ್ಣೇಶ್ವರಿ ಅಮ್ಮನನ್ನು ನೋಡಿ ಕಣ್ತುಂಬ ಮತ್ತು ಮನಸ್ಸು ತುಂಬ ನೀವು ತುಂಬಿಕೊಳ್ಬಹುದು. ಜೀವನದಲ್ಲಿ ಒಂದು ಸಲ ಈ ದೇವಸ್ಥಾನಕ್ಕೆ ಬಂದು ನೀವು ಅಮ್ಮನ ಆಶೀರ್ವಾದವನ್ನು ಪಡೀರಿ. ಮತ್ತು ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೆಟ್ಟಿಲನ್ನ ಹತ್ತಿ ಒಳಗಡೆ ಹೋಗಬೇಕು. ಮತ್ತು ಇಲ್ಲಿ ಕ್ಯೂ ಇರುತ್ತೆ, ಒಳಗಡೆ ಹೋಗೋದಕ್ಕೆ ಕೂಡ ಕ್ಯೂನಲ್ಲಿ ನಿಂತು ಒಳಗಡೆನೂ ಹೋಗಿ ದರ್ಶನವನ್ನು ಪಡಿಬಹುದು. ಇಲ್ಲ ಅಂದರೆ ನೀವು ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೂಡ ತಗೊಂಡು ಡೈರೆಕ್ಟಾಗಿ ಒಳಗಡೆ ಹೋಗಬಹುದು. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನನ್ನು ನೋಡೋದು ಒಂದು ಭಾಗ್ಯ ಅಂತಲೇ ಹೇಳ್ತೀನಿ. ನಾವು ಕೂಡ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ಡೈರೆಕ್ಟಾಗಿ ಒಳಗಡೆ ಹೋದ್ವಿ, ಯಾಕಂದರೆ ಅಲ್ಲಿ ಸ್ವಲ್ಪ ರಶ್ ಇತ್ತು. ಅದಾದಮೇಲೆ ತಾಯಿಯ ದರ್ಶನವನ್ನು ಮಾಡಿದ್ವಿ. ಈ ದೇವರನ್ನ ನೋಡಿ ತುಂಬಾ ಖುಷಿಯಾಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಅಮ್ಮ ಎದ್ದು ಬರ್ತಾ ಇದ್ದಾಳೆ ಅನ್ನೋ ಅಷ್ಟು ಅಲಂಕಾರವನ್ನು ಮಾಡಿದರು. ದರ್ಶನವನ್ನು ಮುಗಿಸಿ ತಾಯಿಯ ಆಶೀರ್ವಾದ ಪಡೆದು ಮತ್ತೆ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ವಿ. ಇಲ್ಲಿ ಯಾವತ್ತೂ ಕೂಡ ಊಟ ಮಾಡ್ದಲೇ ನೀವು ಹೋಗಬೇಡಿ. ಇಲ್ಲಿ ಊಟ ತಿನ್ನೋದ್ರಿಂದ ಜೀವನದಲ್ಲಿ ನಿಮಗೆ ಅನ್ನದ ಕೊರತೆ ಕೂಡ ಬರೋದಿಲ್ಲ. ಮತ್ತೆ ನೀವಿಲ್ಲಿ ಸ್ಟೇ ಮಾಡಬೇಕು ಅಂದರೆ ದೇವಸ್ಥಾನದ ರೂಮ್ಗಳು ಕೂಡ ಇದೆ, ಇಲ್ಲ ಸಪ್ರೇಟ್ ಹೊರಗಡೆನೂ ಕೂಡ ರೂಮ್ಗಳಿದ್ದಾವೆ. ಇಲ್ಲಿ ನಾವು ರೂಮ್ನ ಬುಕ್ ಮಾಡಿ ಭದ್ರ ನಿವಾಸದಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಮಾರ್ನಿಂಗು ನಾವು ಒಂದು 9 o'clockಗೆ ಬಂದ್ವಿ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ. ಇಲ್ಲೂ ಕೂಡ ರಶ್ ಇರ್ತದೆ, ಯಾಕಂದರೆ ರಜಾ ಇದ್ದಿದ್ದ ಟೈಮಲ್ಲಿ ತುಂಬಾ ಭಕ್ತಾದಿಗಳು ಸೇರಿರ್ತಾರೆ. ಇಲ್ಲೂ ಕೂಡ ಟಿಕೆಟ್ ತಗೊಂಡು ನಾವು ದರ್ಶನವನ್ನು ಮಾಡಿದ್ವಿ. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು, ತುಂಬಾ ಖುಷಿ ಆಯಿತು. ಮತ್ತು ನಾವು ದೇವರ ದರ್ಶನಕ್ಕೆ ಒಳಗಡೆ ಒಂದು 11:30 ಹೋಗಿರೋದ್ರಿಂದ ಆ ಟೈಮಲ್ಲೇ ದೇವರು ಪ್ರದಕ್ಷಿಣೆಗೆ ಬರುತ್ತಂತೆ 12 ಗಂಟೆಗೆ. ಸೊ ಆ ಪ್ರದಕ್ಷಿಣೆ ಹಾಕೋ ಭಾಗ್ಯನೂ ಕೂಡ ನಮಗೆ ಸಿಕ್ತು. ಹತ್ತಿರದಿಂದ ದೇವರನ್ನ ನೋಡಿದ್ವಿ. ಮಂಜುನಾಥ ಸ್ವಾಮಿ ಮತ್ತು ಶ್ರೀ ಅಮ್ಮನನ್ನು ನೋಡಿ ನಮಗೆ ತುಂಬಾ ಖುಷಿಯಾಯಿತು. ಇಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಸೌತಡ್ಕ ಗಣಪತಿ ಟೆಂಪಲ್ಗೆ. ಇಲ್ಲಿ ಗಣಪತಿಗೆ ಗಂಟೆನೇ ಪ್ರಿಯ, ಎಲ್ಲಿ ನೋಡಿದ್ರೂ ಗಂಟೆನೇ ಕಾಣಿಸ್ತಿರುತ್ತೆ. ನಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಈ ದೇವರಿಗೆ ನಾನು ಗಂಟೆ ಕಟ್ತೀನಿ, ನನ್ನ ಕೋರಿಕೆನ ಈಡೇರಿಸು ಅಂದರೆ ಖಂಡಿತ ಈಡೇರಿಸ್ತಾರಂತೆ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದೆ ಈ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡಬೇಡಿ. ಇಲ್ಲಿನ ವಿಶೇಷತೆಯೇ ಅದು, ಗಂಟೆ ಕಟ್ಟಿ ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ. ಮತ್ತು ನಾವು ನೆಕ್ಸ್ಟು ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪ್ರಸಾದವನ್ನು ಪಡೆದು ನೆಕ್ಸ್ಟ್ ನಾವು ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ನಾವು ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನ ಮಾಡಿದ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬಾರ್ದು. ಅಲ್ಲೂ ಕೂಡ ಹೋಗಿ ದರ್ಶನವನ್ನು ತಗೊಬೇಕು. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆಯೋದ್ರಿಂದ ನಮ್ಮ ಸರ್ಪದೋಷಗಳು ಅಥವಾ ಪಾಪಗಳು ಏನಿರ್ತವೆ ಅದು ಕಳೆಯುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನಲ್ಲಿ ಏನಾದರೂ ಸರ್ಪದೋಷಗಳು ಅಥವಾ ಬೇರೆ ಏನಾದರೂ ದೋಷಗಳು ಇದ್ದರೆ ಪರಿಹಾರವನ್ನು ಮಾಡ್ತಾರೆ. ಇಲ್ಲಿ 1 ದಿನ ಸ್ಟೇ ಆಗೋಕ್ಕೂ ಹೇಳ್ತಾರೆ. ನೀವು ಅಂಥದ್ದು ಏನಾದರೂ ಇದ್ದರೆ ಇಲ್ಲಿ ಬಂದು ಪರಿಹಾರವನ್ನು ಮಾಡ್ಕೊಬಹುದು. ಯಾವ ದೇವಸ್ಥಾನದಲ್ಲೂ ಕೂಡ ಫೋಟೋಗ್ರಫಿ ವಿಡಿಯೋ ಮಾಡೋದು ಎಲ್ಲದನ್ನು ನಿಷೇಧಿಸಿರೋದ್ರಿಂದ ನಾವು ವಿಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲೂ. ಜಸ್ಟ್ ಹೊರಗಡೆಯಿಂದ ಮಾತ್ರ ವಿಡಿಯೋವನ್ನು ಮಾಡ್ಕೊಂಡ್ವಿ. ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನಲ್ಲೂ ಇರೋದಕ್ಕೆ ಸ್ಟೇ ಆಗೋದಕ್ಕೆ ರೂಮ್ಸ್ಗಳು ಸಿಗುತ್ತೆ. ನೀವು ಬರೋದು ಮುಂಚೆನೇ ನೀವು ರೂಮ್ನ ಬುಕ್ಕು ಕೂಡ ಮಾಡ್ಕೊಬಹುದು, ಇಲ್ಲ ಅಂದರೆ ಆ ದಿನವೇ ಕೂಡ ಬಂದು ರೂಮ್ನ ಬುಕ್ ಮಾಡ್ಕೊಬಹುದು. ನಾವು ಸ್ವಾಮಿಯ ದರ್ಶನವನ್ನು ಪಡೆದ್ವಿ. ಮತ್ತು ಇಲ್ಲಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಮತ್ತು ನೆಕ್ಸ್ಟು ಇಲ್ಲಿ ಉತ್ತ ಬೆಳೆದಿರೋ ಒಂದು ದೇವಸ್ಥಾನ ಕೂಡ ಇದೆ. ಆ ದೇವರ ದರ್ಶನ ಕೂಡ ಮಾಡೋದನ್ನ ನೀವು ಮಿಸ್ ಮಾಡಬೇಡಿ. ನಾವು ದೇವಸ್ಥಾನದಿಂದ ಲೆಫ್ಟ್ ತಗೊಂಡು ಹೋದ್ವಿ. ಅಲ್ಲಿ
ನೋಡಬಹುದು ನೀವು ತುಂಬಾ ಜನ ಇಲ್ಲೂ ಕೂಡ ದರ್ಶನವನ್ನು ಪಡಿತಿದ್ದಾರೆ. ಮತ್ತು ಇಲ್ಲೊಂದು ವಿಶೇಷ ಏನು ಅಂದರೆ ಇಲ್ಲಿ ಸ್ವಲ್ಪ ನೀರು ಹರಿತಿರುತ್ತೆ. ಇಲ್ಲೇನಾದರೂ ಕಲ್ಲುಗಳನ್ನು ಕಟ್ಟಿ ನಮ್ಮ ಕೋರಿಕೆಗಳನ್ನ ಬೇಡ್ಕೊಂಡ್ರೆ ಅದು ಈಡೇರುತ್ತಂತೆ. ಇಲ್ಲೂ ಕೂಡ ನಾವು ದರ್ಶನವನ್ನು ಪಡೆದು ನೆಕ್ಸ್ಟು ಅಲ್ಲೇ ಇದ್ದಂತಹ ಪುಷ್ಪೋದ್ಯಾನ ಆ ಪಾರ್ಕಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆದುಕೊಂಡು ಅದಾದಮೇಲೆ ನಾವು ಹೋಗಿದ್ದೆ ಕುಮಾರಧಾರ ನದಿಗೆ. ಅಲ್ಲೂ ಕೂಡ ನದಿ ತುಂಬಾ ಚೆನ್ನಾಗಿ ಹರಿತಾ ಇತ್ತು. ಸೊ ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡಿದ್ವಿ. ಎಲ್ಲ ದೇವರ ದರ್ಶನವನ್ನು ಮಾಡಬೇಕು ಅಂದರೆ ಅದು ಕೂಡ ಒಂದು ಪುಣ್ಯನೇ. ಯಾವ ಟೈಮಲ್ಲಿ ಯಾವ ದೇವರು ನಮ್ಮನ್ನು ಕರೆಸ್ಕೊಳ್ತಾನೋ ಅವನ್ನ ನೋಡೋದಕ್ಕೆ ಅಂತ ಗೊತ್ತಿರಲ್ಲ. ನಾವು ಯಾವತ್ತೂ ಕೂಡ ಅಂಥ ಟೈಮ್ ಬಂದಾಗ ನಾವು ನೆಗ್ಲೆಕ್ಟ್ ಮಾಡದೆ ದೇವಸ್ಥಾನಗಳಿಗೆ ಹೋಗಬೇಕು. ನೆಕ್ಸ್ಟ್ ನಾವು ಇದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.